ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಉದ್ದವಾದ, ದಟ್ಟವಾದ, ಸುಂದರವಾದ ಕೂದಲು ಯಾರಿಗಿಷ್ಟ ಇಲ್ಲ? ಎಲ್ಲರಿಗೂ ಇಷ್ಟ ತಾನೇ? ಸೊ ನನ್ನ ಹತ್ರ ಕೂದಲೇ ಇಲ್ಲಪ್ಪ, ಏನ್ ಮಾಡೋದು ಅಂತ ಎಷ್ಟೋ ಜನ ಯೋಚನೆ ಮಾಡಿಕೊಂಡು ಇವಾಗೆಲ್ಲ ತುಂಬಾ ಅಡ್ವಾನ್ಸ್ಡ್ ಆಗಿ ಅವರು ಮೇಕ್ ಓವರ್ ಮಾಡ್ಕೊಂಡಿದ್ದಾರೆ. ಅಂಥದ್ರಲ್ಲಿ ನಮಗೆ ಕೆಲವೊಂದು ಸಾರಿ ಏನಾಗುತ್ತೆ, ನಮಗೆ ಹೇರ್ ಫಾಲ್ ಆಗ್ತಾ ಇದೆ, ರೀಸನ್ಸ್ಗಳೇ ಗೊತ್ತಿರಲ್ಲ. ಡಾಕ್ಟರ್ನ ವಿಸಿಟ್ ಮಾಡ್ತೀವಿ, ಡಾಕ್ಟರ್ಸ್ ಹೇಳ್ತಾರೆ ನಿಮಗೆ ವೈಟಮಿನ್ ಪ್ರಾಬ್ಲಮ್ಸ್ಗಳು ಬರುತ್ತೆ, ನೀವು ಸರಿಯಾಗಿ ಫುಡ್ಡಲ್ಲಿ ರೆಡಿ ಮಾಡ್ಕೊಳ್ಳಿ. ಹಾಗೆ ಹೇರ್ ಇನ್ನೊಂದಷ್ಟು ಜನ ನೀವು ಬ್ಯೂಟಿಷಿಯನ್ಸ್ಗಳ ಹತ್ರ, ಮೇಕ್ ಓವರ್ ಹತ್ರ ಹೋಗಿ ನೀವು ಕೇಳಿದಾಗ ಇಲ್ಲ ನೀವು ಹೇರ್ ಆಯಿಲಿಂಗ್ ಮಾಡ್ಕೊಳ್ಳಿ, ಸೊ ಇದನ್ನ ಮಾಡ್ಕೊಳ್ಳಿ, ಅದನ್ನ ಮಾಡ್ಕೊಳ್ಳಿ, ಈ ಥರದ್ದೆಲ್ಲ ಹೇಳ್ತಾ ಹೋಗ್ತಾರೆ. ಇದ್ರ ಜೊತೆನಲ್ಲಿ ನಾವು ಯಾರೆಲ್ಲ ಹೇರ್ ಫಾಲ್ ಆಗ್ತಾ ಇದೆ ಅನ್ಕೊಂಡಿರೋರು, ಹಾಗೆ ಒಂದು ಹೇರ್ ಡೆನ್ಸಿಟಿನೇ ಇಲ್ಲ, ಲೆಂತಿ ಆಗಿಲ್ಲ, ನನಗೆ ಆ ಥಿಕ್ಕು ವಾಲ್ಯೂಮ್ ಇಲ್ಲ, ನನಗೆ ಇದೆಲ್ಲ ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ಕೊಂಡಿರೋರು, ಅವುಗಳೆಲ್ಲ ನಾನು ಇವತ್ತು ಕೊಡೋ ಅಂತ ತುಂಬ ಒಂದು ಟ್ರೆಮೆಂಡಸ್ ರಿಸಲ್ಟ್ ಕೊಡೋ ಅಂತ ಸ್ವಿಚ್ ವರ್ಡ್ ಅನ್ನ ತಗೊಂಡು ಬಂದಿದ್ದೀನಿ. ಆ ಒಂದು ಸ್ವಿಚ್ ವರ್ಡು ನಿಮಗೆ ತುಂಬಾ ಬೇಗನೆ ರಿಸಲ್ಟ್ ಅನ್ನ ಕೊಡುತ್ತೆ. ಇದು ಒಂದೇ ಒಂದು ವರ್ಡ್ ಅನ್ನ ನೀವು ಹೇಳ್ತಾ ಹೋದ್ರೇನೆ ಸಾಕು. ನಾನು ಯಾರಿಗೂ ಒಂದು ದೊಡ್ಡ ಟೈಮ್ ತಗೊಳ್ಳಿ, ಹೇಳಿ, ಕೂತ್ಕೊಳ್ಳಿ, ಜಪ ತಪ ಹೋಮ ಮಂತ್ರ, ಆ ದೇವಸ್ಥಾನಕ್ಕೆ ಹೋಗಿ ಈ ದೇವಸ್ಥಾನಕ್ಕೆ ಹೋಗಿ ಏನೂ ಹೇಳ್ದೇನೆ ನಿಮ್ಮ ಮನೆ ಬಾಗಿಲಿಗೆನೆ ಒಂದು ವರ್ಡ್ ಅನ್ನ ತಗೊಂಡು ಬಂದಿದ್ದೀನಿ. ಈ ವರ್ಡ್ ಅನ್ನ ನೀವು ಜಸ್ಟ್ ಜಪ ತಪ ಮಾಡ್ತಾ ಇದ್ರೇನೆ ಸಾಕಾಗುತ್ತೆ. ನಿಮಗೆ ಏನು ನೀವು ಅನ್ಕೊಂಡಿರುವಂತ ಹೇರು, ನಿಮ್ದು ಹೇರ್ ಗ್ರೋತ್ ತುಂಬಾ ಹೆಲ್ದಿ ಆಗುತ್ತೆ, ಗಟ್ಟಿ ಆಗುತ್ತೆ, ಥಿಕ್ ಆಗುತ್ತೆ. ಆ ಹೇರ್ ಶೈನಿಂಗ್ ಆಗೋ ಮಟ್ಟಕ್ಕೆ ನಿಮಗೆ ಹೇರು ಬೆಳೆಯುತ್ತೆ. ನಿಮಗೆ ಯಾವ ಹೇರ್ ಸ್ಟೈಲ್ ಕೂಡ ಆವಾಗ ನಾವು ಮಾಡ್ಕೊಳ್ಬಹುದು. ಎಲ್ಲರಿಗೂ ಕೂಡ ಹೇರು ಅಂತ ಹೇಳಿದ್ರೆ ತುಂಬಾನೇ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಹೇರ್ ಅಂತ ಹೇಳಿದ್ರೆ. ಸೊ ಈ ಒಂದು ವರ್ಡ್ ಏನ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಲ್ವಾ, ಒಂದೇ ಒಂದು ವರ್ಡ್, ಒಂದೇ ಒಂದು ಶಬ್ದ ನಮ್ಮಲ್ಲಿ ಇರುವಂತ ನೆಗೆಟಿವ್ ಏನ್ ಥಾಟ್ಸ್ ಗಳಿತ್ತಲ್ಲ ಅದನ್ನ ನಾವು ಚೇಂಜ್ ಮಾಡ್ಕೊಳ್ಳೋಕೆ ಈ ಒಂದು ಸ್ವಿಚ್ ವರ್ಡ್ ಅನ್ನ ನಾವು ಚೇಂಜ್ ಮಾಡ್ಕೊಳ್ತೀವಿ. ಅಯ್ಯೋ ನನಗೆ ಯಾಕೋ ಯಾವಾಗ್ಲೂ ಕೂದಲು ಉದುರ್ತಾ ಇದೆ, ನನ್ನ ಕೂದಲು ತುಂಬಾ ತೆಳ್ಳಗಾಗಿದೆ, ಉದ್ದನೇ ಆಗ್ತಾ ಇಲ್ಲ, ಹಾಗಾಗ್ತಾ ಇದೆ, ಹೀಗಾಗ್ತಾ ಇದೆ, ಒಂದು ಹೆಲ್ದಿನೆಸ್ ಕಳ್ಕೊಂಡ್ಬಿಟ್ಟಿದೆ, ಸ್ಪ್ಲಿಟ್ ಎಂಡ್ ಆಗಿದೆ, ಫ್ರಿಜಿ ಹೇರ್ ಇದೆ, ಈ ತರದ್ದೆಲ್ಲವನ್ನು ನೀವು ಹೇಳ್ಕೊಳ್ತಾ ಇರ್ತೀರಿ ಅಲ್ವಾ. ಅದನ್ನ ನಾವು ಸ್ವಿಚ್ ಮಾಡ್ಲಿಕ್ಕೆ ನಾನು ಇವತ್ತು ಸ್ವಿಚ್ ವರ್ಡ್ ಅನ್ನ ತಗೊಂಡು ಬಂದಿದ್ದೀನಿ. ಈ ಒಂದು ಸ್ವಿಚ್ ವರ್ಡ್ ಯಾವುದು ಅಂತ ಹೇಳಿದ್ರೆ ಅಮೂಲ್ ಕೀ. ನೋಡಿ ಎಷ್ಟು ಸಿಂಪಲ್ ಆಗಿರುವಂತ ಈ ಒಂದು ಸ್ವಿಚ್ ವರ್ಡ್ ಅನ್ನ ತಗೊಂಡು ಬಂದಿದ್ದೀನಿ, ಅಮೂಲ್ ಕೀ. ಇದನ್ನ ನಾವು ಯಾವ ರೀತಿ ನಿಮಗೆ ಚಾಂಟ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ರಾತ್ರಿ ಹೊತ್ತು ಮಲಗೋದಕ್ಕಿಂತ ಮುಂಚೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ವಾಟರ್ ಬಾಟಲ್ ಆದ್ರೂ ತಗೊಳ್ಳಿ ಅಥವಾ ನೀರು ಕುಡಿಯುವಂತ ಗ್ಲಾಸ್ ಆದ್ರೂ ತಗೊಳ್ಳಿ. ಅದರಲ್ಲಿ ನೀವೇನ್ ಮಾಡ್ಬೇಕು, ಅಮೂಲ್ ಕೀ ಅಂತ ಹೇಳಿ ಬರೆದ್ಬಿಟ್ಟು ಇದನ್ನ ಗ್ರೀನ್ ಕಲರ್ ಪೆನ್ ಅಲ್ಲಿ ಈ ಒಂದು ನಾನು ಕೊಟ್ಟಿರುವಂತ ಈ ಸ್ವಿಚ್ ವರ್ಡ್ ಅನ್ನ ಬರೆದು ನೀರು ಕುಡಿಯುವಂತ ಬಾಟಲ್ ಇರ್ಬೋದು ಅಥವಾ ಕಪ್ಪು ಗ್ಲಾಸು ಯಾವುದಕ್ಕೆ ಇದನ್ನ ಸ್ಟಿಕ್ ಮಾಡ್ಬಿಡಿ. ಸ್ಟಿಕ್ ಮಾಡಕ್ಕಾಗಿಲ್ಲ ಅಂದ್ರೆ ಇದನ್ನ ಒಂದು ವೈಟ್ ಶೀಟ್ ಅಲ್ಲಿ ಬರೆದು ಅದನ್ನ ಕೆಳಗಡೆಗಿಟ್ಟು ಅದ್ರ ಮೇಲೆ ಬಾಟಲ್ ಇಡುವಂಥದ್ದು ಅಥವಾ ಒಂದು ನೀರು ಕುಡಿಯುವಂತ ಗ್ಲಾಸ್ ಅನ್ನ ಇಟ್ಟು ನೀರನ್ನ ಇಟ್ಬಿಟ್ಟು, ಬಾಟಲ್ ಆದ್ರೆ ಮುಚ್ಚಿಡ್ತೀರಿ, ನೀರ್ ಕಪ್ ಆದ್ರೆ ಅದ್ರ ಮುಚ್ಚಿಬಿಟ್ಟು ಇಡಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣನೇ ನೀವು ಯಾವುದೇ ಒಂದು ನೆಗೆಟಿವ್ ಥಾಟ್ಗಳು ಕೊಡದಂಗೆ ಅಮೂಲ್ ಕೀ, ನನ್ನ ಹೇರು ಹೆಲ್ದಿ ಆಗಿದೆ, ಸ್ಟ್ರಾಂಗ್ ಆಗಿದೆ, ಹಾಗೆ ಶೈನಿ ಆಗಿದೆ, ಡೆನ್ಸಿಟಿ ತುಂಬಾ ಚೆನ್ನಾಗಿದೆ, ವಾಲ್ಯೂಮ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಹೇರು ಅಂತ ಅನ್ಕೊಂಡು ನೀರನ್ನ ಕುಡಿಬೇಕಾಗತ್ತೆ. ಅಮೂಲ್ ಕೀ, ಅಮೂಲ್ ಕೀ, ಅಮೂಲ್ ಕೀ, ಅಮೂಲ್ ಕೀ ಅಂತ ಹೇಳಿ ಒಂದು 11 ಸಾರಿ ಚಾಂಟ್ ಮಾಡುವಂಥದ್ದು, 21 ಸಾರಿ ಚಾಂಟ್ ಮಾಡುವಂಥದ್ದು ಮಾಡ್ತಾ ಬನ್ನಿ. ಒಂದು ಸ್ಟೆಪ್ ಆಯ್ತು. ಇನ್ನು ನಂತರ ನೀವೇನ್ ಮಾಡ್ತೀರಿ, ಸ್ನಾನಕ್ಕೆ ಹೋಗ್ತೀರಿ ಅಲ್ವಾ, ಯಾವತ್ತೆಲ್ಲ ನೀವು ಶಾಂಪೂವನ್ನ ಅಂದ್ರೆ ಹೇರ್ ಶಾಂಪೂವನ್ನ ಯೂಸ್ ಮಾಡ್ಕೊಳ್ತೀರೋ ಅಥವಾ ನಿಮ್ಮ ಹೇರಿಗೆ ಯಾವುದನ್ನ ನೀವು ಅಪ್ಲೈ ಮಾಡ್ತಾ ಇದ್ದೀರೋ ಆ ಒಂದು ಈಗ ಶಾಂಪೂ ಬಾಟಲ್ ಮೇಲೂ ಕೂಡ ಅಮೂಲ್ ಕೀ ಅನ್ನುವಂಥದ್ದನ್ನ ಈ ಒಂದು ಸ್ವಿಚ್ ವರ್ಡ್ ಅನ್ನ ಸ್ಟಿಕ್ ಮಾಡಿ ಇಡ್ಬೇಕಾಗತ್ತೆ. ಯಾವಾಗ ನೀವು ಹೇರ್ ವಾಶ್ ಮಾಡ್ಕೊಳ್ತೀರೋ ಇದನ್ನ ಹೇಳ್ತಾ ಹೇಳ್ತಾ ನೀವು ಶಾಂಪೂನ ಅಪ್ಲೈ ಮಾಡ್ಬೇಕಾದ್ರೆ ನನ್ನ ಹೇರು ಲೆಂತಿ ಆಗಿದೆ, ಸ್ಟ್ರಾಂಗ್ ಆಗಿದೆ, ಗ್ರೋತ್ ಆಗಿದೆ,
ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಕೊಂಡು ನೀವು ಶಾಂಪೂವನ್ನ ಮಾಡಬೇಕಾಗುತ್ತೆ. ಅಮೂಲ್ಕಿ 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 ಅಂತ ಹೇಳ್ಕೊಂಡು ಹೇರ್ ವಾಶ್ ಅನ್ನ ನೀವು ಮಾಡ್ಕೋಬೇಕಾಗತ್ತೆ. ಸ್ನಾನದ ನಂತರ ಹೊರಗಡೆ ಬಂದ ನಂತರ ನೀವೇನ್ ಮಾಡ್ತೀರಿ, ನೀವು ಹೇರ್ ಅನ್ನ ನೀವು ಒರೆಸ್ಕೊಂಡು ನಂತರ ಹೇರ್ ಅನ್ನ ಕೂಂಬ್ ಮಾಡ್ಕೊಳ್ತೀರಿ ಅಲ್ವಾ. ಕೂಂಬಿನ ಮೇಲೂ ಕೂಡ ಅಮೂಲ್ಕಿ ಎನ್ನುವಂತ ಈ ಒಂದು ಸ್ವಿಚ್ ವರ್ಡ್ ಅನ್ನ ನೀವು ಇಡಬೇಕಾಗುತ್ತೆ. ಸೊ ಅಲ್ಲಿ ಬರಿತೀರಿ ನೀವು ಗ್ರೀನ್ ಕಲರ್ ಇದ್ರೊಳಗೆ, ಅದ್ರ ಮೇಲೆ ಕೂಂಬಿನ ಮೇಲೆ ಹೇರ್ ಬ್ರಷ್ ಮೇಲೆ ನೀವು ಅಮೂಲ್ಕಿ ಅನ್ನುವಂಥದ್ದನ್ನ ನೀವು ಬರಿತೀರಿ. ಸೊ ನೀವು ತಲೆಯನ್ನ ಬಾಚ್ಕೊಳ್ಬೇಕಾದ್ರೆ ನನ್ನ ಹೇರು ತುಂಬಾ ಹೆಲ್ದಿ ಆಗಿದೆ, ಸ್ಟ್ರಾಂಗ್ ಆಗಿದೆ, ಡೆನ್ಸಿಟಿ ಇದೆ, ವಾಲ್ಯೂಮ್ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ನಾನು ಹೇರ್ ತುಂಬಾ ಒಳ್ಳೆ ಒಳ್ಳೆ ಹೇರ್ ಸ್ಟೈಲ್ ಮಾಡ್ಕೊಳ್ತಾ ಇದ್ದೀನಿ ಅಂತೆಲ್ಲ ಅನ್ಕೊಂಡು ನೀವು ಆ ಕೂಂಬಿಂದನೇ ನೀವು ಹೇರ್ ಅನ್ನ ಬಾಚ್ಕೊಳ್ಬೇಕಾಗತ್ತೆ, ಅಂದ್ರೆ ತಲೆ ಬಾಚ್ಕೊಳ್ಬೇಕಾಗತ್ತೆ. ಸೊ ಜಸ್ಟ್ ಇದು ಒಂದು ವರ್ಡ್ ನಿಮ್ಮ ಹೇರ್ ಅನ್ನ ಯಾವ ರೀತಿ ಹೇರ್ ಫಾಲ್ ಅನ್ನ ಕಂಟ್ರೋಲ್ ಮಾಡುತ್ತೆ, ಯಾವ ರೀತಿ ಥಿಕ್ನೆಸ್ ಕೊಡುತ್ತೆ, ವಾಲ್ಯೂಮ್ ಕೊಡುತ್ತೆ, ಡೆನ್ಸಿಟಿ ಕೊಡುತ್ತೆ ಅನ್ನೋಂಥದ್ದು ನಿಮಗೆ ನಿಜವಾಗ್ಲೂ ಗೊತ್ತಿರಲ್ಲ. ಎಲ್ಲರಿಗೂ ನಿಮಗೆ ಪಾಸಿಟಿವ್ ಆಗಿ ಅಂತೂ ಬೇಕೇ ಬೇಕು. ನಮ್ಗೆ ಹೇರ್ ಅಂದ ತಕ್ಷಣ ಇಲ್ಲಪ್ಪ ನಮ್ಗೆ ಈ ಪಾಸಿಟಿವ್ ಆಗಿ ನಾನು ಇದನ್ನ ಅನ್ಕೊಳ್ತೀನಿ, ನನಗೆ ಹೇರ್ ಚೆನ್ನಾಗಿ ಕಾಣಿಸ್ಬೇಕು, ನಂದು ತುಂಬಾ ಹೆಲ್ದಿ ಲುಕ್ ನನ್ ಕಾಣಿಸ್ಬೇಕು ಅಂತ ಹೇಳಿ ಯಾರ್ಯಾರೆಲ್ಲ ಅನ್ಕೊಂಡಿದ್ದೀರೋ, ಸೊ ನಿಮಗೆ ಆದಷ್ಟು ಬೇಗ ಈ ಒಂದು ವರ್ಡ್ ಅನ್ನ ಹೇಳಕ್ಕೆ ಶುರು ಮಾಡಿ. ಇಷ್ಟ ಆಯ್ತಾ, ನೀವು ಮೊಬೈಲ್ ಅಲ್ಲಿ ವಾಲ್ ಪೇಪರ್ ಅಲ್ಲಿ ಇರ್ಬೋದು ಅಥವಾ ಮೊಬೈಲ್ ಒಂದು ಕವರ್ ಇರುತ್ತೆ ಅಲ್ವಾ, ಅಲ್ಲೂ ನೀವು ಅಮೂಲ್ಕಿ ಅಂತ ಹಾಕೊಂಡು ಹೋಗುವಾಗ ಬರುವಾಗ ಎಲ್ಲ ಅಮೂಲ್ಕಿ, ನನ್ನ ಹೇರು ಸ್ಟ್ರಾಂಗ್ ಆಗಿದೆ, ಹೆಲ್ದಿ ಆಗಿದೆ, ವಾಲ್ಯೂಮ್ ತುಂಬಾ ಚೆನ್ನಾಗಿದೆ, ಡೆನ್ಸಿಟಿ ಚೆನ್ನಾಗಿದೆ ಅಂತ ಹೇಳಿ ಆ ಒಂದು ಮೊಬೈಲ್ ಕವರ್ ಅನ್ನ ನೋಡ್ತಾ ಹೋಗುವಂಥದ್ದು. ಸೊ ಯಾವುದೇ ಆಗ್ಲಿ, ನೀವು ಎಲ್ಲೇ ಹೋಗ್ಲಿ, ನೀವು ಕನ್ನಡಿ ಮುಂದೆ ಹೋಗ್ತಾ ಇದ್ದೀರಿ ಅಂದ್ರೂ ಅಮೂಲ್ಕಿ ಅಮೂಲ್ಕಿ ಅಮೂಲ್ಕಿ, ನನ್ನ ಹೇರು ಹೆಲ್ದಿ ಆಗಿದೆ, ಸ್ಟ್ರಾಂಗ್ ಆಗಿದೆ, ಡೆನ್ಸಿಟಿ ತುಂಬಾ ಚೆನ್ನಾಗಿದೆ, ವಾಲ್ಯೂಮ್ ತುಂಬಾ ಚೆನ್ನಾಗಿದೆ, ತುಂಬಾ ಗ್ರೋತ್ ತುಂಬಾ ಚೆನ್ನಾಗಾಗಿದೆ ಅಂತ ಹೇಳಿ ನೀವು ಅನ್ಕೊಳ್ಳುವಂಥದ್ದು. ಸೊ ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದಾಗುತ್ತೆ, 2 ದಿವಸಕ್ಕೊಮ್ಮೆನೋ 3 ದಿವಸಕ್ಕೊಮ್ಮೆನೋ ನೀವು ಆಯಿಲ್ ಮಾಡ್ಕೊಳ್ತೀರಿ ಹೇರ್ಗೆ. ಆಯಿಲ್ ಯಾವ್ದನ್ನ ಹಚ್ಕೊಳ್ತೀರಿ, ಯಾವುದೇ ಒಂದು ಆಯುರ್ವೇದ ಇರ್ಬೋದು, ಹೋಮ್ ಮೇಡ್ ಇರ್ಬೋದು, ಯಾವುದೇ ಇರ್ಬೋದು, ಅದ್ರ ಮೇಲೂ ಕೂಡ ಅಮೂಲ್ಕಿ ಅಂತ ಬರೆದು ಆ ಆಯಿಲ್ ಬಾಟಲ್ ಮೇಲೆ ಸ್ಟಿಕ್ ಮಾಡ್ಬಿಡಿ. ಅದಲ್ಲೂ ಕೂಡ ನೀವು ಆಯಿಲ್ ಮಾಡ್ಕೋಬೇಕಾದ್ರೆ ಕೈಗೆ ಹಾಕೊಂಡು ಅಮೂಲ್ಕಿ ಅಮೂಲ್ಕಿ ಅಂತ ಹೇಳಿ ಈ ತರ ಎಲ್ಲ ಮಾಡಿ ನೀವು ಹೇರ್ಗೆ ಆಯಿಲಿ ಮಾಡ್ಕೋಬೇಕಾದ್ರೆ ನನ್ನ ಹೇರು ಡೆನ್ಸಿಟಿ ತುಂಬಾ ಚೆನ್ನಾಗಿದೆ, ಥಿಕ್ ಆಗಿದೆ, ವಾಲ್ಯೂಮ್ ಆಗಿದೆ, ಹೇರ್ ಗ್ರೋತ್ ಚೆನ್ನಾಗಿದೆ, ಶೈನಿ ಆಗಿದೆ ಅಂತ ಹೇಳಿ ನೀವು ಪ್ರತಿಯೊಂದು ಸಾರಿನೂ ಆಯಿಲ್ ಅಪ್ಲೈ ಮಾಡ್ಬೇಕಾದ್ರೆ ಅಮೂಲ್ಕಿ 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 ಅಂತ ಹೇಳ್ತಾ ಹೇಳ್ತಾ ನೀವು ಹೇರ್ ಅನ್ನ ನೀವು ಆಯಿಲ್ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟೆಲ್ಲ ನೀವು ಮಾಡ್ಕೊಳ್ತಾ ಬಂದಾಗ ನಿಮ್ಮ ಮೈಂಡ್ ಅಲ್ಲಿ ಒಂದು ಸ್ಟ್ರಾಂಗ್ ಆಗಿ ಒಂದು ಥಾಟ್ ಬರುತ್ತೆ, ಎಸ್ ನನ್ನ ಹೇರು ಹೆಲ್ದಿ ಆಗಿದೆ, ಸ್ಟ್ರಾಂಗ್ ಆಗಿದೆ, ತುಂಬಾ ಲೆಂತಿ ಆಗಿನೂ ಬೆಳೀತಾ ಇದೆ, ಡೆನ್ಸಿಟಿ ಚೆನ್ನಾಗಿದೆ, ವಾಲ್ಯೂಮ್ ತುಂಬಾ ಚೆನ್ನಾಗಿದೆ, ಎಲ್ಲರೂ ನನ್ನ ಹೇರ್ ಬಗ್ಗೆನೆ ಕೇಳ್ತಾರೆ. ಇದನ್ನ ಎಲ್ಲದನ್ನು ನೀವು ಅನ್ಕೊಂಡು ನೀವು ಮಾಡ್ತಾ ಬನ್ನಿ. ಎಲ್ಲೇ ಹೋದ್ರು, ಹೇಗೆ ಹೋದ್ರು, ಎಲ್ಲೇ ಬಂದ್ರು ನೀವು ಅಮೂಲ್ಕಿ 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 ಅನ್ನುವಂತ ವರ್ಡ್ ಅನ್ನ ಚಾಂಟ್ ಮಾಡ್ತಾ ಹೋಗಿ, ಮನಸ್ಸಿನಲ್ಲೇ ಚಾಂಟ್ ಮಾಡ್ತಾ ಹೋಗಿ, ನನ್ನ ಹೇರು ತುಂಬಾ ಚೆನ್ನಾಗಾಗಿದೆ, ಹೆಲ್ದಿ ಆಗಿದೆ ಅನ್ನೋದನ್ನ ಇಟ್ಕೊಳ್ಳಿ. ಯಾವ ಕಾರಣಕ್ಕೂ ನೀವು ಇದನ್ನ ನೆಗೆಟಿವ್ ಆಗಿ ತಗೊಳ್ಬೇಡಿ. ಇದನ್ನ ಏನೋ ಹೇಳ್ತಾ ಇದ್ದೀನಿ, ನೋಡೋಣ ಮಾಡೋಣ ಅಂತ ಈ ಒಂದು ಟ್ರಸ್ಟ್ ಇಶ್ಯೂಸ್ ಇಟ್ಕೊಂಡು ಮಾಡಿದ್ರೆ ಖಂಡಿತ ರಿಸಲ್ಟ್ ಬರಲ್ಲ. ಫುಲ್ ಪಾಸಿಟಿವ್ ಆಗಿ ನೀವು ನಿಮ್ಮ ಹೇರ್ ಅನ್ನ ನೀವು ಒಂದು ವಿಜುವಲೈಸ್ ಮಾಡ್ತಾ ಮಾಡ್ತಾ ನಿಮಗೆ ನೀವೇ ಹೇರು ತುಂಬಾ ಚೆನ್ನಾಗಿ ಗ್ರೋ ಆಗಿದೆ ಅಂತ ಹೇಳಿ, ಯಾಕಂದ್ರೆ ನನಗೆ ಇಷ್ಟೇ ಬೇಕಾಗಿರೋದ್ರಿಂದ ನಾನು ಇಷ್ಟನೇ, ಸೊ 2 months once ನಾವು ಹೋಗ್ಬಿಟ್ಟು ನನಗೆ ಬೇಡ ಅಂತ ಹೇಳಿ ಮಾಡ್ಕೊಂಡು, ಯಾಕಂದ್ರೆ ತುಂಬಾ ಲೆಂತಿ ನಮಗೆ ಬೇಡ. ಒಬ್ಬೊಬ್ಬರದು ಒಂದೊಂದರ ಲೈಕಿಂಗ್ ಇರುತ್ತೆ. ಆ ಲೈಕಿಂಗ್ ಅಲ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿನ ನೀವು ಹೇರ್ ಅನ್ನ ನೀವು ಗ್ರೋ ಮಾಡ್ಕೊಳ್ಬಹುದು. ಯಾರಿಗೆ ತುಂಬಾ ಲೆಂತಿ ಆಗಿದೆ ಖಂಡಿತ ಇದನ್ನ 3 months ಕಂಟಿನ್ಯೂಯೇಷನ್ ಮಾಡಿ ನೋಡಿ. ಥಿಕ್ನೆಸ್ಸು, ವಾಲ್ಯೂಮು, ಲೆಂತು, ಆ ಶೈನಿಂಗು ಎಲ್ಲದನ್ನು ನೋಡಿ ನಿಮಗೆ ತುಂಬಾನೇ ಆಶ್ಚರ್ಯ ಆಗುವಂತ ಒಂದು ಪವರ್ಫುಲ್ ಆಗಿರುವಂತ ಈ ಒಂದು ಸ್ವಿಚ್ ವರ್ಡ್ ಅನ್ನ ನಿಮಗೆ ಕೊಟ್ಟಿದ್ದೀನಿ. ಜಸ್ಟ್ ಒಂದು ಶಬ್ದ ನಿಮ್ಮ ಹೇರ್ ಅನ್ನೇ ಸುಂದರವಾಗಿ ನೀವು ಕಾಣೋ ರೀತಿ ಮಾಡಿಕೊಟ್ಬಿಟ್ಟಿರುತ್ತೆ ಈ ಒಂದು ಅಮೂಲ್ಕಿ ಅನ್ನುವಂಥದ್ದು.
ಇದನ್ನೆಲ್ಲ ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆನೂ ನೀವು ಕಣ್ಣು ಮುಚ್ಕೊಂಡು ಒಂದಷ್ಟು ವಿಜುವಲೈಸ್ ಮಾಡಿಕೊಂಡು ನಿಮ್ಮ ಹೇರು ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಅಂದ್ಕೊಂಡು ಅಮೂಲ್ಕಿ ಅಂತ ಹೇಳಿ ಚಾಂಟ್ ಮಾಡಿಕೊಂಡು ಮಲಗಬೇಕಾಗತ್ತೆ. ಇನ್ನು ನಾನು ಹೇಳಿದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಯುವಂಥದ್ದು ಅಂತ. ಇಷ್ಟು ಕಡೆ ನೀವು ಮಾಡಿ ನೋಡಿ. ಈ ಒಂದು ನೀವು ಯಾರಿಗೆಲ್ಲ ಸುಂದರವಾದ ದಟ್ಟವಾದ ಉದ್ದವಾದ ಕೂದಲು ಆಕರ್ಷಕವಾಗಿ ನೀವು ನಿಮ್ಮ ಕೂದಲು ಕಾಣಿಸ್ಬೇಕು ಅಂತ ಯಾರಿಗೆಲ್ಲ ಕನಸನ್ನ ಇಟ್ಕೊಂಡಿದ್ದೀರೋ ನಿಮ್ಮ ಕನಸಿನ ಕೂದಲನ್ನ ನೀವೇ ಸೃಷ್ಟಿ ಮಾಡ್ಕೊಳ್ಳಿ. ಅದಕ್ಕೆ ಈ ಒಂದೇ ಒಂದು ಶಬ್ದವನ್ನು ಉಪಯೋಗ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನಾನು ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಹೈಪ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಸಬ್ಸ್ಕ್ರೈಬ್ ನನಗೆ ಒಂದು ಎನ್ಕರೇಜ್ಮೆಂಟ್. ನನ್ನ ವಿಡಿಯೋ ಇಷ್ಟ ಆಯ್ತಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ನ ತಗೊಂಡ್ ಬರ್ತಾ ಇದ್ದೀನಿ. ಹೋಗ್ ಬರಲ್ಲ. ನಮಸ್ಕಾರ.